ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವಿಡಿಯೋ. ಸೊ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ನಾನು ಇವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ತಮ್ಮನೇಲಿ ನೋಡಿಬಿಟ್ಟೆ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ಹೌದು, ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು. ಸೊ ಮಂತ್ರಾಲಯಂಗೆ ಇಲ್ಲಿಂದ 383 ಕಿಲೋಮೀಟ್ರ್ ತೋರಿಸ್ತಾ ಇದೆ ಬ್ಯಾಂಗ್ಳೂರಿಂದ. ಸೊ ನನ್ನ ಫ್ರೆಂಡ್ಸ್ ಇನ್ನೊಂದು 3 ಜನ ಬರ್ತಾರೆ. ಸೊ ಟೋಟಲ್ 2 ಗಾಡಿ ಹೋಗ್ತಾ ಇರೋದು. ಸೇಮ್ ಲಾಸ್ಟ್ ಮಡಿಕೇರಿಗೆ ಹೋಗಿದ್ರಲ್ವಾ, ಡ್ಯೂಕ್ 200 NS 200. ಸೊ ಆಂಧ್ರ ಬಾರ್ಡರ್ಗೆ ಹೋಗ್ಬೇಕು ಇವಾಗ. ಸೊ ಪೆಟ್ರೋಲ್ ಫುಲ್ ಡ್ರೈ ಆಗಿಬಿಟ್ಟಿದೆ. ಹೋಗಿ ಟ್ಯಾಂಕ್ ಫಿಲ್ ಮಾಡಿಕೊಂಡು ಆಮೇಲೆ ಹೊರಡಬೇಕು. ಇವಾಗ ಟೈಮ್ ಬಂದು ಮಳೆ ಬಿದ್ದು ಒಳಗಡೆ ಮಂಜೋಗ್ಬಿಟ್ಟಿದೆ. ಅವರು 11:15 ಆಗ್ತಾಯಿದೆ. ಸೊ ಎಷ್ಟೊತ್ತಿಗೆ ಹೋಗ್ತೀವೋ ಗೊತ್ತಿಲ್ಲ. ನಾಳೆ ಬೆಳಿಗ್ಗೆ ರಿಟರ್ನ್ ಆಗಬೇಕು ಮತ್ತೆ. ನೋಡೋಣ ಬನ್ನಿ ಏನಾಗುತ್ತೋ. ಮಳೆ ಬರೋ ಥರ ಇದೆ. ಸೊ ನೋ ವರೀಸ್, ರೈನ್ಕೋಟ್ ಎಲ್ಲ ಫುಲ್ ಪ್ರಿಪೇರಾಗಿ ಎತ್ಕೊಂಡ್ಬಿಟ್ಟಿದ್ದೀನಿ. ಲಾಸ್ಟ್ ಟೈಮ್ ಮಡಿಕೇರಿಗೆ ಹೋದಾಗೂ ಅಷ್ಟೇ, ಮನೇಲೇ ಇತ್ತು ರೈನ್ಕೋಟು, ಮರ್ತೋಗ್ಬಿಟ್ಟಿದ್ದೀನಿ. ಅಲ್ಲಿ ಹೋಗ್ಬಿಟ್ಟು ಇಸ್ಕೊಂಡಿದ್ದಾಯಿತು. ಸುಮ್ಮನೆ ಮಳೆ ಬಂದ್ರಲ್ಲ ನಿಂತ್ಕೊಂಡು ಹೋಗೋಕ್ಕಾಗಲ್ವಲ್ಲ, ಅದು ಲಾಂಗ್ ಬೇರೆ, ಟೈಮು ಕಮ್ಮಿ ಇದೆ. ಸೊ ಬನ್ನಿ ಅಲ್ಲಿ ಹೋಗ್ಬಿಟ್ಟು ಲಾಕ್ ಕಂಟಿನ್ಯೂ ಮಾಡ್ತೀನಿ. ಸೊ ಗಾಯ್ಸ್, ಆಟೋ ಮೇಲೆ ನೋಡಿ, ಜಗವೇ ಸ್ವಾರ್ಥಿಗಳ ಸಂತೆ, ನಮಗೆ ಯಾಕೆ ಬೇವಸಿಗಳ ಚಿಂತೆ. ಈ ಆಟೋ ಡ್ರೈವರ್ಗೆ ಅದು ಎಲ್ಲಿಂದ ಬರುತ್ತೆ ಗುರು ತಲೆ? ಏನಾಗ್ತಾರೆ ಗೊತ್ತಾ ಕೊಟ್ಸು. ಸೊ ಗಾಯ್ಸ್, ಈ ಬಂಕಲ್ಲ ಇದ್ದಾರಂತೆ. ಬನ್ನಿ ಫುಲ್ ಪೆಟ್ರೋಲ್ ಹಾಕ್ಸ್ಕೊಂಡು ರೈಡ್ ಸ್ಟಾರ್ಟ್ ಮಾಡೋಣ. ಫುಲ್ ಟ್ಯಾಂಕ್ ಹಾಕಿ ಅಣ್ಣ. ಅಣ್ಣ ಫುಲ್ ಟ್ಯಾಂಕ್. ಸೊ ಗಾಯ್ಸ್, ರೈಡ್ ಸ್ಟಾರ್ಟ್ ಆಯಿತು. ಸೊ ಇಲ್ಲಿಂದ ಈ ಬನ್ನರ್ಘಟ್ಟ ನೈಸ್ ರೋಡ್ ಇದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ತುಮಕೂರ್ಗೆ ಹೋಗ್ಬೇಕು. ಸೊ ಅಲ್ಲಿ ಮತ್ತೆ ಟೋಲ್ ಬೇರೆ ಕಟ್ಟಬೇಕು. ಸೊ ಬನ್ನಿ ಹೋಗೋಣ. ಅವ್ನು ಡ್ಯೂಕೋನಂತೂ ಹೋಗೇ ಬಿಟ್ಟ. ಹೋಗೋವಾರನ ಕ್ಯಾಚ್ ಮಾಡ್ಕೋಬೇಕು. ನಾರ್ಮಲಾಗಿ ಒಂದು 180 ಒಳಗಡೆ ಕ್ರೂಸ್ ಮಾಡ್ಕೊಂಡು ಹೋದರೆ ಆರಾಮಾಗೆ ಒಂದು 45 ಕೊಡುತ್ತೆ ಮೈಲೇಜು. ಸಿಟಿಯಲ್ಲಿ ಕೊಡಲ್ಲ, ಸಿಟಿ ದಾಟ್ಮೇಲೆ ಕೊಟ್ಬಿಡೋದು ಆರಾಮಾಗೆ. ನೋಡೋಣ ಬನ್ನಿ, ಹೈವೇ ರೀಚ್ ಆದಮೇಲೆ ನಾರ್ಮಲಾಗಿ ಹೋಗೋಣ. ಸೊ ವಾಯ್ಸ್ ನೈಸ್ ರೋಡ್ಗೆ ಎಂಟ್ರಿ ಆದ್ವಿ. ಸೊ ಇಲ್ಲಿ 2 ಗಾಡಿಗೂ ಟೋಲ್ ಕೊಟ್ಬಿಟ್ಟು ಆಮೇಲೆ ಇಲ್ಲಿಂದ 40 ಕಿಲೋಮೀಟರ್ ತುಮಕೂರು. ಸೊ ಅಲ್ಲಿಂದ ದಾರಿ ಗೊತ್ತಂತೆ, ಅಲ್ಲಿಂದ ಹೊಟ್ಟೋಗೋಣ. ಒಂದು ಟೋಲೇ ಬೇಜಾರು ಗುರು, 75 ರೂಪಾಯಿ ಟೋಲು. ಸೊ ಗಾಯ್ಸ್, ತುಮಕೂರು ರೋಡ್ಗೆ 2 ಗಾಡಿಗೂ ಸೇರಿ 220 ರೂಪಾಯಿ. ಅಂದ ನೆನಪಾಗಿಡ್ಕೊ. ಸೊ ಇಲ್ಲಿಂದ ತುಮಕೂರು ರೋಡ್ 40 ಕಿಲೋಮೀಟರು. ಸೊ ಒಂದು 80-90 ಎಲ್ಲ ಕ್ರೂಸ್ ಮಾಡಿಕೊಂಡು ಹೋಗೋಣ ಅಂತ. ಮೈಲೇಜು ಬರುತ್ತೆ, ಕೂಲ್ ಇದೆ ವೆದರ್. ಈ NS 200 ಡ್ಯೂಕ್ 200 ಒಂದೇ ಇಂಜಿನ್ನು, ಆದರೆ ಅದರಲ್ಲಿ ಟಾರ್ಕ್ ಜಾಸ್ತಿ ಇರುತ್ತೆ. ಯಾಕೆ ಗೊತ್ತಾ? ಅದ್ರ ಬ್ಯಾಕ್ ಸ್ಪ್ರಾಕೆಟ್ ದೊಡ್ಡದು. ಸೊ ಬಟ್ ಮೈಲೇಜ್ ನೋಡಿದ್ರೆ ಎರಡಕ್ಕೂ ಸೇಮ್ ಕೊಡುತ್ತೆ ಮೈಲೇಜು. ನಾವು ತುಂಬ ಟ್ರಿಪ್ ಹೋಗಿದ್ದೀವಿ, ನಾನು ಅವನು ಮಾತ್ರ ತುಂಬ ಟ್ರಿಪ್ ಹೋಗಿದ್ದೀವಿ 2 ಗಾಡಿಯಲ್ಲೂ. ಇಲ್ಲಿಂದ ಫುಲ್ ಟ್ಯಾಂಕ್ ಮಾಡ್ಕೊಂಡು ಹೋಗ್ತೀವ, ಕರೆಕ್ಟಾಗಿ ಇಬ್ಬರದ್ದು ಒಂದೇ ಸರಿ ಖಾಲಿ ಆಗುತ್ತೆ. ಮತ್ತೆ ಫುಲ್ ಟ್ಯಾಂಕ್ ಮಾಡ್ತೀವಿ, ಮತ್ತೆ ಒಂದೇ ಸರಿ ಖಾಲಿ ಆಗುತ್ತೆ. ಟೈಮ್ ಬಂದು 12:15 ಆಯಿತು.
ಗೂಗಲ್ ಮ್ಯಾಪ್ಸಲ್ಲಿ 8.5 ಅವರ್ ತೋರಿಸ್ತಾ ಇದೆ. 8.5 ಅವರ್ ಅಂದರೆ ನೋಡೋಣ ಬನ್ನಿ ಎಷ್ಟೊತ್ತಿಗೆ ಹೋಗಿ ರೀಚ್ ಆಗ್ತೀವಂತ. ಇನ್ನೂ 350 ಕಿಲೋಮೀಟರ್ ಇದೆ. ಸೊ ನಾವು ಹೋಗ್ತಾರೆ 4 ಜನನೂ ಎಲ್ಲ ಗಾಡಿ ಓಡಿಸೋರೆ. ಸೊ ಏನು ಪ್ರಾಬ್ಲಮ್ ಇಲ್ಲ, ಲಾಂಗ್ ಎಲ್ಲ ಎಕ್ಸ್ಚೇಂಜ್ ಮಾಡಿ ಓಡಿಸ್ಕೋಬೋದು. ಅಲ್ಲ ಗುರು, ಈ ರೋಡ್ಗೆ 40 ಕಿಲೋಮೀಟ್ರಿಗೆ 110 ರೂಪಾಯಿ ಅಂದರೆ ಇನ್ನು ಕಾರ್ಗಳಿಗೆ ಎಷ್ಟು ಇಸ್ಕೊತಾರೋ. ಅದೇ 110 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ ನಾನು ಹಂಗೆ ಸುತ್ತಾಡ್ಕೊಂಡೆ ಬೇಗ ಬಂದುಬಿಡ್ತಿದ್ದೆ ಸಿಟಿಯಲ್ಲೇ. ಅವ್ನು ಬಂದು ಎಲ್ಲೂ ನಿಲ್ಲಿಸ್ಬೇಡ, ನಾನ್ ಸ್ಟಾಪಾಗಿ ನಡಿ ಅಂತವನೆ. ನಾನ್ ಸ್ಟಾಪಾಗೆಲ್ಲ ಹೋಗೋಕ್ಕಾಗಲ್ಲ, ಎಲ್ಲಾದ್ರೂ ನಿಲ್ಲಿಸ್ಬಿಟ್ಟು ಊಟ ಮಾಡಬೇಕು. ಬೆಳಗ್ಗೆ ನಾಷ್ಟ ಮಾಡಿದಷ್ಟೇ. ಅದು ನಮ್ಮ ಫ್ರೆಂಡು ನಾಳೆ ಬರ್ಡೇ ಇರಬೇಕು, ಅದಕ್ಕೆ ಅವ್ನು ಹೋಗ್ತಾ ಇರೋದು. ನನಗೂ ನೆನಪಿಲ್ಲ, ಬರ್ಡೇ ಇರಬೇಕು ಒಂದು ನಾಳೆ, ಅದಕ್ಕೆ ಸಡನ್ನಾಗಿ ಕರ್ಕೊಂಡು ಹೋಗ್ತವನೆ. ಸೊ ಇದೇನು ಗೊತ್ತಾಯಿತು, ನಮ್ಮ ಮಂತ್ರಾಲಯಕ್ಕೆ ಹೋಗೋ ಪ್ಲ್ಯಾನೇ ಇದ್ದಿಲ್ಲ. ಒಂದು 2 ದಿನದ ಹಿಂದೆ ಇವ್ರು ಡಿ ವಿ ಇದ್ದಾರೆ ಗೊತ್ತಾ, ದೀಪು ಬ್ಲಾಗ್ಸು. ಅವ್ರು ಬಂದುಬಿಟ್ಟು ಒಂದು ಸ್ಟೋರಿ ಹಾಕಿದ್ರು, ಹೆಬ್ಬಾಳ ಹತ್ರ ಟ್ರಯಂಪ್ ಅವರು ಈವೆಂಟ್ ನಡೆಸ್ತಿದ್ದಾರೆ ಅಂತ, ದ ವರ್ಲ್ಡ್ ಆಫ್ ಟ್ರಯಂಪ್ ಅಂತ. ಸೊ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಅವರೇ ಸ್ಟೋರಿಯಲ್ಲಿ ಹಾಕಿದ್ರು ಲಿಂಕ್ ಎಲ್ಲ ರಿಜಿಸ್ಟರ್ಗೋಸ್ಕರ. ಸೊ ನಾನು ರಿಜಿಸ್ಟರ್ ಮಾಡಿ ಇಟ್ಟಿದ್ದೆ. ಇವ್ನಿಗೆ ಹೇಳಿದ್ದೆ ಅವತ್ತು ಲೀವ್ ಹಾಕೋ ಕಾಲೇಜ್ ಹೋಗೋಣ ಅಂದ್ಬಿಟ್ಟು. ಹ್ಞೂ ಸರಿ ಆಯಿತು ಅಂತ ಹೇಳಿದ್ದ. ಇವತ್ತು ಬೆಳಿಗ್ಗೆ ಕೂಡ ಅಷ್ಟೇ, ಬೆಳಿಗ್ಗೆ 8:15 ಫೋನ್ ಮಾಡಿ ಎಷ್ಟೊತ್ತಿಗೆ ಬರ್ತೀಯಾ ಅಂದರೆ 11 ಗಂಟೆಗೆ ಬರ್ತೀನಿ ಅಂತ. ಕರೆಕ್ಟು 9:30 ಫೋನ್ ಮಾಡ್ಬಿಟ್ಟು ಹೋಯ್ ಮಂತ್ರಾಲಯಕ್ಕೆ ಹೋಗೋಣ ಬಾರೋ ಅಂತಾನೆ. ಏನು ಮಂತ್ರಾಲಯ ಪಕ್ಕದಲ್ಲಿ ಐತೆ, ಫಸ್ಟ್ ಕಾರಲ್ಲಿ ಹೋಗೋಣ ಅಂತ. ಹ್ಞೂ ಸರಿ ಆಯಿತು ಅಂದೆ. ಮತ್ತೇನು ಸ್ವಲ್ಪ ಹೊತ್ತು ಬಿಟ್ಕೊಂಡು 4 ಜನ ಇರೋದು ಗಾಡಿನಲ್ಲಿ ಹೋಗ್ಬಿಡೋಣ. ಸರಿ ಹೆಂಗಾದ್ರೂ ಪರವಾಗಿಲ್ಲ ನಡಿ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಇವತ್ತು ನನಗಿದ್ರು ಆಫೀಸ್ ವೀಕ್ ಆಫು. ಸೊ ನಾಳೆ 3 ಗಂಟೆಗೆ ನಾನು ಆಫೀಸಲ್ಲಿ ಇರಬೇಕು. ನಾಳೆ ಮಧ್ಯಾಹ್ನ ಅಷ್ಟಲ್ಲಿ ಬಂದರೆ ಸರಿ ಹೋಗುತ್ತೆ, ಬರ್ಬೋದು ಆರಾಮಾಗಿ. ಸೊ ವೈಸ್ ವಿಡಿಯೋ ನೋಡ್ತಾರೆ, ಕಮೆಂಟ್ ಮಾಡಿ ಸೋಲೋ ರೈಡ್ ಬೇಕಾ ಇಲ್ಲ ಈ ಥರ ಗ್ಯಾಂಗ್ ರೈಡ್ ಬೇಕಾ ಅಂತ. ಸೊ ಅದೇ ಥರ ಕಂಟೆಂಟ್ ಮಾಡೋಣ. ನನಗೂ ತುಂಬ ದಿನ ಅನಿಸ್ತೇ ಸೋಲೋ ರೈಡ್ ಹೋಗೋಣ ಅಂತ. ಸೊ ಕಮೆಂಟ್ ಮಾಡಿ ಹೇಳಿ ಏನು ಮಾಡೋಣ ಅಂತ. ಇಲ್ಲ ವೀಡಿಯೋದು ಏನಾದ್ರು ಎಕ್ಸ್ಟ್ರಾ ಏನಾದ್ರು ಬೇಕಿದ್ರೆ ಅದು ಕಮೆಂಟ್ ಮಾಡಿ, ಓಕೆನಾ ಗೈಸ್. ಅವಾಗಿಂದ 90-100 ಕ್ರೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಾವ್ರೇಜ್ ಮೈಲೇಜ್ ನೋಡಿ 41 ತೋರಿಸ್ತಾ ಇದೆ. ಸಾಕು ಅಷ್ಟು ಕೊಟ್ಟರೆ ಕೂಡ 10 ಲೀಟರ್ಗೆ 400 ಕಿಲೋಮೀಟ್ರ್ ಆರಾಮ್ ಕೊಟ್ಟೋಗುತ್ತೆ. ಬಾಯ್ಸ್ ನಮಗಿನ್ನ 380 ತೋರಿಸ್ತಾ ಇದೆ ಕಿಲೋಮೀಟರ್ಸು. ಸೊ ಅಲ್ಲಿಗೆ ಹೋಗಿ 8 ಗಂಟೆಗೆ ರೀಚ್ ಆಗ್ತೀವಿ ಅಂತ ತೋರಿಸ್ತಿದೆ. ಸೊ ಗೂಗಲ್ ಮ್ಯಾಪ್ ಪ್ರಕಾರ ಅದು ಅಪ್ರಾಕ್ಸಿಮೇಟ್ 60 ಸ್ಪೀಡ್ ಹಿಡ್ಕೊಳ್ಳುತ್ತೆ. ನಾವು 80-90 ಮೇಂಟೈನ್ ಮಾಡ್ತಾಯಿದ್ದೀವಿ, ನೋಡೋಣ. ಆದರೆ ಮಂತ್ರಾಲಯ ಬಂದುಬಿಟ್ಟು 9 ಗಂಟೆಗೆಲ್ಲ ಕ್ಲೋಸು. ಆಗಿಲ್ಲ ಅಂದರೆ ಬೆಳಗ್ಗೆ ದರ್ಶನ ಮಾಡ್ಕೊಂಡು ಬರೋದೆ, ಬೇರೆ ಏನಿಲ್ಲ. ಸೊ ನಾವು ಪೆಟ್ರೋಲ್ ಹಾಕ್ಸ್ದಾಗಿಂದ 43 ಕಿಲೋಮೀಟರ್ಸ್ ಬಂದಿದ್ದೀವಿ. ಸೊ ಆದರೂ 379 ಕಿಲೋಮೀಟರ್ ತೋರಿಸ್ತಾ ಇದೆ ಇನ್ನು. ಸೊ ಟೋಟಲ್ ಹಂಗಾರೆ 400+. ಸೊ ನನ್ನ ಗಾಡೀಲಿರೋ ಹಿಂದೆ ಮುಂದೆ 2 ಟೈರು ಫ್ಲ್ಯಾಟ್ ಆಗಿಬಿಟ್ಟಿದೆ. ಹೋಗಿ ಬಂದ್ಬಿಟ್ಟ ಮೇಲೆ ಟೈರ್ ಚೇಂಜ್ ಮಾಡಿಸ್ಬೇಕು ಫಸ್ಟು, ಇಲ್ಲಾಂದರೆ ಹೈವೇದೆಲ್ಲ ಕಂಟ್ರೋಲೇ ಸಿಗ್ತಾ ಇಲ್ಲ. 120-130 ಹೋದರೆ ಬಬ್ಲಿಂಗ್ ಸ್ಟಾರ್ಟ್ ಆಗ್ತಿದೆ. ಸೊ ಬ್ರಿಡ್ಜ್ ಇಳಿದ್ಬಿಟ್ಟು ರೈಟ್ ಹೋಗಬೇಕು, ಹೈದ್ರಾಬಾದ್ ರೋಡು. ನಾವು ಅದೇ ರೋಡಲ್ಲೇ ಹೋಗ್ಬೇಕು ಇವಾಗ. ಗೈಸ್ ಅಟ್ ಲಾಸ್ಟ್ ಹೈವೇಗೆ ಬಂದು ರೀಚ್ ಆಯಿತು. ಸೊ ಇಲ್ಲಿಂದ ಪೀಸಾಗಿ ಹೋಗ್ಬೋದು. ಇಷ್ಟೊತ್ತು 1 ಅವರಿಂದ ಟ್ರಾಫಿಕಲ್ಲಿ ಸತ್ತಿದ್ದಾಯಿತು. ಯಾವ್ದು ಕಾರ್ ಮಸ್ತಾಗೈತೆ.
ನಾನು ಯಾವಾಗ ಈ ಥರದೆಲ್ಲ ಈಸ್ಕೊಳ್ಳೋದು. ಇನ್ನು ನಮಗೆ ಡೆಸ್ಟಿನೇಷನ್ಗೆ 3:58 ತೋರಿಸ್ತಾ ಇದೆ. ಸೊ ರೀಚಿಂಗ್ ಟೈಮ್ ಅಂದ್ಬಿಟ್ಟು ಸೇಮ್ 8:30 ತೋರಿಸ್ತಾ ಇದೆ. ಸೊ ಬನ್ನಿ ನೋಡೋಣ ಎಷ್ಟೊತ್ತಿಗೆ ಹೋಗಿ ರೀಚ್ ಆಗ್ತೀವಿ ಅಂತ. ಅವ್ನು ನೋಡಿದ್ರೆ 9 ಗಂಟೆ ಒಳಗಡೆನೇ ಹೋಗೋಣ ಅಂತವನೇ. ನಾವು ಊಟನೂ ಮಾಡಿಲ್ಲ. ಸೊ ಬನ್ನಿ. ಮಳೆ ಬೇರೆ ಬರೋ ಥರ ಇದೆ. ಸೊ ಮಳೆ ಸ್ಟಾರ್ಟ್ ಆದರೆ ರೈನ್ ಕೋಟ್ಸ್ ಹಾಕೊಂಡ್ಬಿಡ್ಬೇಕು. ಗೈಸ್ ಮಳೆ ಸ್ಟಾರ್ಟ್ ಆಯಿತು. ಸೊ ರೈನ್ ಕೋಟ್ಸ್ ಹಾಕ್ಕೊಂಡು ಗೋಪುರ ಎತ್ತಿಡ್ಬೇಕು ಫಸ್ಟು. ವಾಟರ್ ಪ್ರೂಫ್ ಕೇಸ್ ಬೇರೆ ಹಾಕಿಲ್ಲ, ನೀರು ಬಿದ್ದರೆ ಹೋಗ್ಬಿಡುತ್ತೆ. ಹಂಗೆ 90-100 ನಾನ್ ಸ್ಟಾಪ್ ಆಗೋದ್ರೆ ಈಸಿಯಾಗಿ ರೀಚ್ ಆಗಿಬಿಡ್ಬೋದು. 8 ಗಂಟೆಗೆ ರೀಚ್ ಆಗಿಬಿಡ್ಬೋದು. ಸೊ ಗೈಸ್ ಹೆಬ್ಬಾಳ ಟೋಲ್ ದಾಟಿದ್ವಿ. ಸೊ ಇನ್ನು ಫುಲ್ಲು ಹೈವೇನೆ. ಸೊ ಇಲ್ಲಿ ಲೆಫ್ಟ್ ಹೋದರೆ ಏರ್ಪೋರ್ಟು, ಸ್ಟ್ರೈಟ್ ಹೋದರೆ ಆಂಧ್ರ ಪ್ರದೇಶ್ ಬರುತ್ತೆ. ಈ ಕಡೆ ಎಲ್ಲ ಮಳೆ ಜೋರಾಗಿ ಬಿದ್ದಿದೆ. ಸೊ ನಮ್ಗೆ ಬಿದ್ದಿಲ್ಲ ಮಳೆ, ನಿಂತೋಗಿದೆ. ಸೊ ಗಾಯ್ಸ್ ನಮ್ಮ ಡೆಸ್ಟಿನೇಷನ್ಗೆ ನಾವು ಬರೀ 209 ಕಿಲೋಮೀಟರ್ಸ್ ಇದೆ ಅಷ್ಟೇ. ಸೊ 100 ಕಿಲೋಮೀಟರ್ಸ್ ಬಂದುಬಿಟ್ವಿ. ಫುಲ್ ಮಳೆ ಬರ್ತಾಯಿತ್ತು, ಅದಕ್ಕೆ ಗೋಪುರ ಬಿಚ್ಬಿಟ್ಟು ಬ್ಯಾಗಲ್ಲಿ ಹಾಕ್ಬಿಟ್ಟಿದ್ದೆ. ಸೊ ಟೈಮ್ ಬಂದು 4:11 ಆಗಿದೆ. ಸೊ ಇನ್ನೂ 4 hours 12 minutes ತೋರಿಸ್ತಾ ಇದೆ ಗೂಗಲ್ ಮ್ಯಾಪಲ್ಲಿ. 208 ಕಿಲೋಮೀಟರ್ ಇದೆ. ಬನ್ನಿ ಎಷ್ಟೊತ್ತಿಗೆ ಹೋಗಿ ರೀಚ್ ಆಗ್ತೀವೋ ಗೊತ್ತಿಲ್ಲ. ನಾನ್ ಸ್ಟಾಪಾಗಿ ಬರ್ತಾನೆ ಇದ್ದೀವಿ. ಸೊ ಇವಾಗ ನಾವು ಆಂಧ್ರ ದಾಟಿಬಿಟ್ಟಿದ್ದೀವಿ. ಕರ್ನಾಟಕ ದಾಟಿ ಆಂಧ್ರ ಒಳಗಡೆ ಎಂಟರ್ ಆಗಿದ್ದೀವಿ. ಫುಲ್ ಟ್ಯಾಂಕ್ ಇದ್ದಿದ್ದು ಪೆಟ್ರೋಲ್ ಅರ್ಧ ಟ್ಯಾಂಕ್ ಖಾಲಿ ಆಗಿದೆ. ಮೇ ಬಿ ಹೋಗ್ಬೋದು, 200 ಕಿಲೋಮೀಟರ್ಸ್ ಆರಾಮಾಗಿ ಹೋಗುತ್ತೆ. ಸೊ ಇನ್ನು 125 ಕಿಲೋಮೀಟರ್ಸ್ ಇದೆ ನಮ್ಮ ಡೆಸ್ಟಿನೇಷನ್ಗೆ. ಮಾಕಿ ಗೈಸ್ ರೋಡ್ಸ್ ಎಲ್ಲ ಮಸ್ತಾಗೈತೆ. ಕರ್ವ್ಸ್ ಎಲ್ಲ ಚಚ್ಕೊಂಡು ಹೋಗ್ತಾ ಇದೀವಿ. ಒಂದು 85 ಕಿಲೋಮೀಟರ್ಸ್ ಇದೆ ಅಷ್ಟೇ ನಮ್ಮ ಡೆಸ್ಟಿನೇಷನ್ಗೆ. ಏನು ಹುಡುಕ್ತವ್ರೆ? ವಾ ಇಲ್ಲೇನಾ? ನಂಗೆ ಆಲ್ರೆಡಿ ಸಿಕ್ಕೈತವ. ಹೆಂಗೋ ಗೈಸಲ್ಲಿ ತುಂಬ ಜನ ಕಾಣಿಸಿದ್ರಲ್ಲ, ಮೊದಲ ಏಂತಕ್ಕೆ ಅಂದರೆ ಡೈಮಂಡ್ಸ್ ಹುಡುಕ್ತವ್ರಂತೆ ಅಲ್ಲಿ ಮಣ್ಣಲ್ಲಿ. ನಂಬಿಲ್ಲ, ಆಮೇಲೆ ನೋಡಿದ್ರೆ ನಿಜ ಅಲ್ಲವ ಅಂತವ್ರೆ. ಯಾರಿಗೂ ಡೈಮಂಡ್ ಸಿಕ್ಕಿತ್ತಂತೆ, ಅದಕ್ಕೆಲ್ಲ ಹುಡುಕ್ತವ್ರಲ್ಲ. ಟೈಮ್ 7 ಗಂಟೆ ಆಯಿತು. ಇನ್ನು ಬರೀ 50 ಕಿಲೋಮೀಟರ್ ಅಷ್ಟೇ ಇರೋದು. ಸೊ ಐ ಥಿಂಕ್ 8 ಗಂಟೆ ಒಳಗಡೆ ರೀಚ್ ಆಗಿಬಿಡ್ತೀನಿ ನಾನು. ಸೊ ಆ್ಯಕ್ಚುಲಿ ಏನು ಗೊತ್ತಾ, ನಾನು ಬೇರೆ ಪ್ಲ್ಯಾನ್ ಮಾಡಿದ್ದು ಇವನು ಸಡನ್ನಾಗಿ ಈ ಥರ ಕರೆದಿದ್ದಲ್ಲ. ಏನು ಗೊತ್ತಾ, ಸೊ ಆ್ಯಕ್ಚುಲಿ ಅವ್ನು ಬರ್ಡೇ ನಾಳೆ. ನನಗೂ ನೆನಪಿಲ್ಲ, ನನಗೊಂದು ಹೇಳು ಇಲ್ಲ. ಸೊ ನಾಳೆ ಒಂದು ಬರ್ಡೇ, ನೈಟ್ 12 ಗಂಟೆಗೆ ನಾವು ಸೆಲೆಬ್ರೇಷನ್ಸ್ ಮಾಡಿ ಮತ್ತು ನೈಟ ರಿಟರ್ನ್ ಆಗಬೇಕು. ಅರ್ಲಿ ಮಾರ್ನಿಂಗ್ 7-8ಗೆಲ್ಲ ನಾನು ಮನೇಲಿರಬೇಕು. ಸೊ
ಹೋಗ್ಬಿಡ್ಬೋದು ಆರಾಮಾಗಿ. ಇಲ್ಲಿ ಬೇಗ ದರ್ಶನ ಆದರೆ ಹೋಗೋದೆ, ಬೇರೆ ಏನೂ ಕೆಲಸ ಇಲ್ಲ. ಜಸ್ಟ್ 30 ಕಿಲೋಮೀಟರ್ಸ್ ಇದೆ. ಸೊ ರೋಡೆಲ್ಲ ಏನಿದೆ ಗೊತ್ತಾ, ಒಂದು 50 ಕಿಲೋಮೀಟ್ರಿಂದ ಇದೇ ಥರ ರೋಡಲ್ಲಿ ಬರ್ತಾಯಿದ್ದೀನಿ, 100 ಬರ್ತಾಯಿದ್ದೀನಿ. ರೋಡ್ಸ್ ಎಲ್ಲ ಮಸ್ತಾಗೈತೆ. ಅದೇನೋ ಪ್ರಾಬ್ಲಮ್ ಅಂದರೆ ಆಪೋಸಿಟಿಂದ ಹೈ ಬೀಮ್ ಹಾಕ್ತಿದ್ದಾರೆ. ಅದರಲ್ಲಿ ಹುಳಗಳ್ದು ಒಂದು ಕಾಟ ಕಣ್ಣಿಗೆ ಬಂದು ಬೀಳ್ತೈತೆ. ವೈಸರ್ ಹಾಕಿದ್ರೆ ವೈಸರೆಲ್ಲ ಗಲೀಜು ಹೋಗ್ತೈತೆ. 20-25 ಇರುತ್ತೆ ಅಷ್ಟೇ. ಮ್ಯಾಪ್ ಹಿಂದೆ ಕೂತಿರೋಣ ಹಾಕ್ಕೊಂಡು ನೋಡ್ತಾವನೆ. ಸೊ ಬೇಗ ಹೋಗಿ ರೀಚ್ ಆಗಿಬಿಡ್ಬೇಕು. ಟೈಮ್ ಬಂದು ಇನ್ನೂ 7:20. ನನ್ನ ಮಕ್ಳು ಏನು ಮಾಡಿದ್ದಾರೆ ಗೊತ್ತಾ, ಎಲ್ಲರೂ ಪಂಚಾಯತ್ಗೆ ಬಂದುಬಿಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ ಮಂತ್ರಾಲಯದಲ್ಲಿ ಪಂಚಾಯತ್ಕೊಂಬರ್ಬೇಕು, ಪಂಚಾಯತ್ ಹಾಕೊಂಡು ಹೋಗ್ಬೇಕಂತ. ಇವರು ಎಲ್ಲರ ಹತ್ರನೂ ಇದೆ, ನನ್ನ ಹತ್ರ ಇಲ್ಲ. ನನಗೆ ಹೋಗಿ ಪರ್ಚೇಸ್ ಮಾಡ್ಬೇಕಲ್ಲಿ. ಒಂದು ಮಾತು ಹೇಳಿದ್ರೆ ಮನೇನೇ ಎತ್ಕೊಂಡ್ಬಂದ್ಬಿಡ್ತಿದೆ, ಮನೇಲೇ ಇತ್ತು ಸುಮ್ಮನೆ. ಗಾಯಸ್ ನಾವು 15 ಕಿಲೋಮೀಟ್ರ್ ಅಷ್ಟೇ ನೋಡಿ ಎಷ್ಟು ಟ್ರಾಫಿಕ್ ಆಗಿಬಿಟ್ಟಿದೆ. ಇಲ್ಲೇ ಚಿಕ್ಕ ಸಂದಿ. ಇಷ್ಟೇ ಸಂದಿಯಲ್ಲಿ ಒಂದು ಲಾರಿ ಒಂದು ಕಾರು ಬಂದರೆ ಏನಾಗುತ್ತೆ. ಎಪ್ಪಡಿ ಭಯ್ಯ, ನನಗೆ ಗೊತ್ತಿಲ್ಲ ಆಗೋರು ಊರಿಗೆ ಹೊಸಬಾ ನಾನು. ಸೊ ಗಾಯ್ಸ್ ಅಟ್ ಲಾಸ್ಟ್ ಬಂದು ರೀಚ್ ಆಗಿತ್ತು. ಸೊ ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕು ನನಗೂ ಗೊತ್ತಿಲ್ಲ, ಅವನಿಗೆ ಗೊತ್ತಿರೋದು. ಹಿಂಗ್ರು ಮಸ್ತಾಗೈತೆ ಟೆಂಪಲ್, ಕಲರ್ಫುಲ್ಲಾಗೆ. ಎಂಟ್ರೆನ್ಸ್ ಯಾವುದು? ಎತ್ಕೊಂಡು ಹೋಗ್ಬಿಡ ಗಾಡಿನ. ಓಯ್ ಎತ್ಕೊಂಡು ನಡಿ, ಅಲ್ಲಿ ಪಾರ್ಕಿಂಗ್ ಐತೆ ನೋಡಲ್ಲಿ, ಹೋಗು ನಡಿ. ಗಾಯ್ಸ್ ಟೆಂಪಲ್ ಹತ್ರನ ಪಾರ್ಕಿಂಗ್ ಐತೆ, ಸೊ ಬೆಸ್ಟ್. ನೋಡು ಹಾಯ್ ಫ್ರೆಂಡ್ಸ್, ನಾವು ಬಂದಿರೋದು ಮಂತ್ರಾಲಯಕ್ಕೆ. ಈಗ ನಾವು ದರ್ಶನಕ್ಕೆ ಹೋಗ್ತಿದ್ದೀವಿ. ಇಲ್ಲಿ ನೋಡಿ ಆಮೇಲೆ ನೀನು ಬರೋ ಬೇಕಾದ್ರೆ ಅಲ್ಲಿ ಅಲ್ಲ ನೋಡಿದವ್ರೆ. ಸರಿ ಒಳಗೆ ಹೋಗಿ ಆಮೇಲೆ ನಿಮಗೆ ತೋರಿಸ್ತೀವಿ ಏನೇನಿದೆ ಏನೇನು, ಆಮೇಲೆ ಸಿಗೋಣ. ಹೊಟ್ಟೆ ಎಲ್ಲ ತೋರಿಸ್ತೀವಿ, ವೆಯ್ಟ್ ಮಾಡಿ. ಹೊಟ್ಟೆ ತೋರಿಸ್ತೀಯ ಫ್ರೆಂಡ್ಸ್? ಇಲ್ಲಿ ನೋಡಿ ಗಂಟೆ ಇದೆಯಾ ಟೆಂಪಲ್ಲು. ನಮ್ಮ ಜೊತೆ ಬಂದವ್ರು ಇಬ್ಬರು ಕಾಣೆ ಎಲ್ಲ ಹೋದ್ರು. ದರ್ಶನ 9 ಗಂಟೆಗೆ ಕ್ಲೋಸ್ ಆಗುತ್ತೆ, ಇವಾಗ 8:30 ಟೈಮು. ಸೊ ದರ್ಶನ ಮುಗಿಸ್ಕೊಂಡ್ಬಿಡ್ಬೋದು ಆರಾಮಾಗಿ. ಖಾಲಿನೇ ಇದೆ, ಯಾರೂ ಬಂದಿಲ್ಲ ಅಷ್ಟೊಂದು. ಒಳಗಡೆ ತುಂಬ ರಶ್ ಇದ್ದಾರೆ. ಅಪ್ಲೋಡ್ ಮಾಡ್ತೀನಿ ಇರು. ಬಾಸ್ ಆಯ್ತಾ ದರ್ಶನ?
ನೋಡಿ ಫ್ರೆಂಡ್ಸ್, ದರ್ಶನ ಮುಗಿಸ್ಕೊಬಂದು ಕೂತವ್ರೆ. ಚೆನ್ನಾಗಿ ಅವ್ರು ನೋಡಿ, ಹ್ಯಾಂಡ್ಸಮ್ ಆಗಿ ಶ್ರೀಕಾಂತ್. ಆದರೆ ಕಲರ್ ಮಾತ್ರ ಸ್ವಲ್ಪ ಡಿಮ್ಮಸ್. ಪರವಾಗಿಲ್ಲ. ಇವತ್ತು ಮನೆಗೆ ರಿಟರ್ನ್ ಬರಬೇಕಿತ್ತು. ನೆನ್ನೆ ಟ್ರೈನ್ ಬಂದಿದ್ದೆ, ಟ್ರೈನ್ ಮಿಸ್ ಆಯ್ತು ಅಂದ್ಬಿಟ್ಟು ಟಿಫನ್ ಕರ್ಕೊಂಡು ರಕ್ಷಕ ದೀಪಗಳು ನೋಡೋಣ. ಇದು ಚೆನ್ನಾಗಿದೆ, ಕೃಷ್ಣ ಆರ್ಟಿಫಿಷಿಯಲ್ ಚೆನ್ನಾಗಿ ಮಾಡಿದ್ದಾರೆ. ಅದೇ ದೇವರು ಗೊತ್ತಾ? ಯಾಕೂ ಇಲ್ಲ. ಸಾವಿರಾರು ಥರಗಳು ದೇವ್ರುಗಳು ಇರ್ತಾವೆ ಎಲ್ಲೆಲ್ಲೋ. ಬನ್ನಿ ಗಣೇಶ್ ಆಗುವ. ಇವ್ರು ಬಂದ್ಬಿಟ್ಟು ಗೌರ ರಾಘವೇಂದ್ರ. ಗೌರ ರಾಘವೇಂದ್ರ ಆ ಥರ ಇದ್ರು ಅಂತ ಹಳೇ ಕಾಲದವರಲ್ಲ. ಅದು ವೀಣೆನ ಏನದು ಆ ಸೈಡ್ ಹೋಗ್ತಾ? ಹಾಂ, ವೀಣೆ. ಮಾಡ್ತಿದ್ದು ಬಂದ್ಬಿಟ್ಟು ಮರದ್ದು. ಇವಾಗ ಅದನ್ನೇ ಇಲ್ಲ, ಬೆಳ್ಳಿಯಿಂದ ಆಲ್ಟ್ರೇಷನ್ ಮಾಡಿದ್ದಾರೆ. ಮರದಕ್ಕೆ ಸುತ್ತ ಬೆಳ್ಳಿ ಹಾಕಿ ಮಾಡಿದ್ದಾರೆ ಅಷ್ಟೇ. ಅದು ಮೇಲ್ಗಡೆ ನೋಡಿದ್ರೆ ಗೊತ್ತಾಗುತ್ತೆ, ಒಳಗಡೆ ಬೆಳ್ಳಿನೇ ಇಲ್ಲ, ಮರದೇ ಇರೋದು. ಅದು ತುಕ್ಕಿಡ್ದಂಗೆ ಆಗುತ್ತಲ್ಲ ಅಂದ್ಬಿಟ್ಟು ಅದು ಬೆಳ್ಳಿ ಹಾಕಿ. ನೋಡಿ, ಮಂತ್ರಾಲಯ ಬ್ಲೂ ಪ್ರಿಂಟ್. ಮಂತ್ರಾಲಯ ಬ್ಲೂ ಪ್ರಿಂಟ್ ನಾವೆಲ್ಲಿದ್ದೀವಲ್ಲ ಅಲ್ಲಿ ಟೆಂಪಲ್ ಒಳಗಡೆ ಇದ್ದೀವಿ. ಅಲ್ಲಿ ಮೇನ್ ಟೆಂಪಲ್ ಒಳಗಡೆ ಇದೆ. ಅದ್ರಲ್ಲಿ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಹಳೇದು ಅನ್ಕೊಂತಿರೋದು. ಓಕೆ, ಈ ಮಂತ್ರಾಲಯ ಸಿಟಿನೇ ಹಾಕ್ಬಿಟ್ಟಿದ್ದಾರೆ. ಫುಲ್ ಸಿಟಿನೇ ಇದೆ ಇಲ್ಲಿ. ಅಲ್ಲಿ ನೋಡು ನದಿ, ಅಲ್ಲಿ ಕಾಣಿಸ್ತಿದ್ಯಾ? ಅದೇ ನದಿ. ಹಾಂ, ಅದನ್ನು ಹೇಳಿದ್ದು ಅವಾಗಲೇ. ತುಂಗಭದ್ರಾ. ನಾವು ಹೋಗಿಲ್ಲ, ಲಾಸ್ಟ್ ದರ್ಶನ ಅನ್ಕೊಂಡು. ಸೊ ಫ್ರೆಂಡ್ಸ್, ಇಲ್ಲಿ ಬಂದುಬಿಟ್ಟು ತೀರ್ಥ ಕೊಡ್ತಾರೆ. ಮತ್ತು ಕೈಯಲ್ಲೇನೋ ಅಕ್ಷತೆ ಕೊಟ್ಟಿದ್ದಾರೆ. ಎಂತ ಕಿಜ ಏನಕ್ಕಿದ ತಿನ್ನೋದೇನಾ? ಇದು ಬಂದ್ಬಿಟ್ಟು ಅಕ್ಷತೆ. ಒಂದು ನಮ್ಮ ಕಡೆ ಬಂದು ತಲೆಗೆ ಹಾಕ್ತಾರೆ. ಹಾಂ, ಇನ್ನೊಂದು ದೇಹಕ್ಕೆ ಅದು ಒಳ್ಳೇದು. ಒಂದು ಈ ಅಕ್ಷತೆ ತಿಂತಾರೆ, ತಲೆಗೆ ಹೋಗ್ತಾರೆ. ಅದೇನು ಹೇಳೋದು? ಸ್ವಲ್ಪ ತಿಂದು ಸ್ವಲ್ಪ ತಲೆಗೆ ಹಾಕ್ತಾರೆ. ಸೊ ಫ್ರೆಂಡ್ಸ್, ದರ್ಶನ ಎಲ್ಲ ಮುಗೀತು. ಒಬ್ಬ ಕುಳ್ಳ ಬರ್ತಾವ ನೋಡಿ, ಮುಂದೆ ಬರ್ಡೆ ಇಲ್ಲಿ ಹಾಕ್ತೀನಿ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿದೆ, ಹೋಗ್ಬಿಟ್ಟು ಫಸ್ಟ್ ಊಟ ಮಾಡಬೇಕು. ಇಲ್ಲ ಹೌದು, ಅಲ್ಲೋ ಬೆಂಗಳೂರಿಂದ ಇಲ್ಲಿ ಬರೋಕ್ಕೆ 8 ಅವರ್ ತೊಗೊಂಡಿದ್ದೀವಿ. ದರ್ಶನ 8 ನಿಮಿಷ. ಹಾಂ, ನೋಡಿಲ್ಲ, ಒಂದು ಸ್ನ್ಯಾಪ್ ಆಗ್ಬಿಟ್ಟು ನನ್ನ ಫೋನ್ ಕೊಡು. ಸೊ ದರ್ಶನ ಎಲ್ಲ ಆಯಿತು. ಸೊ ರಿಟರ್ನಿಂಗ್ ಟು ಬ್ಯಾಂಗ್ಳೂರ್. ಸೊ ಟೈಮ್ ಬಂದು 12:13 ಆಗಿದೆ, ಮಿಡ್ ನೈಟು. ಸೊ ಮಾರ್ನಿಂಗ್ 7-8 ಒಳಗಡೆ ಹೋಗ್ಬೇಕಂತ ಪ್ಲ್ಯಾನು. ಬನ್ನಿ ನೋಡೋಣ ಎಷ್ಟೊತ್ತಾಗುತ್ತೋ ಅಂತ. 8 ಅವರ್ ಜರ್ನಿ ಮಾಡಿದ್ದೀನಿ ಗುರು ದೇವಸ್ಥಾನಕ್ಕೆ ಬರೋಕ್ಕೆ. ಬರೀ 15 ನಿಮಿಷದಲ್ಲಿ ದರ್ಶನನೇ ಮುಗ್ದೋಯ್ತು. ರಶ್ ಇಲ್ಲ ಏನಿಲ್ಲ. ಆಮೇಲೆ ಅಲ್ಲೇ ಪಕ್ಕದಲ್ಲಿ ಹೋಟ್ಲಲ್ಲಿ ಊಟ ಮಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮಾತಾಡಿಕೊಂಡು ಹಿಂದೆ ಕೂತಿದ್ದಾನಲ್ಲ, ಇವೊಂದೊಬ್ಬನ ಬರ್ಡೇ ಇತ್ತು. ಸೊ ಹಂಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಸೊ ಈಗ ಹೊರಡ್ತಾ ಇದ್ದೀವಿ. ಸೊ ಜಸ್ಟ್ ಇವಾಗೇ ಬಿಟ್ಟಿದ್ದು. ಸೊ ಇನ್ನೂ 380 ಕಿಲೋಮೀಟರ್ಸ್ ಇದೆ. ಸೊ ಬನ್ನಿ ಹೋಗಿ ಎಷ್ಟೊತ್ತು ರೀಚ್ ಆಗ್ತೀವಿ ನೋಡೋಣ. ಪೆಟ್ರೋಲ್ ಬೇರೆ ಫುಲ್ಲು ಡ್ರೈ ಆಗಿದೆ. ಎಲ್ಲಾದರೂ ಪೆಟ್ರೋಲ್ ಬಂಕ್ ಸಿಕ್ಕಿದ್ರೆ ಫುಲ್ ಮಾಡಿಸ್ಬಿಡ್ತೀನಿ, ಸಾಕು. ಫುಲ್ ಟ್ಯಾಂಕ್ ಹಾಕ್ತಾರೆ, ಹೊಟ್ಟೋಗುತ್ತೆ ಈಸಿಯಾಗಿ. ಸೊ ಓಕೆ, ಬನ್ನಿ ಹೋಗೋಣ. ಸೊ ವಾಯ್ಸ್ ಪೆಟ್ರೋಲ್ ಬೇರೆ ಖಾಲಿಯಾಗಿದೆ. ಅಲ್ಲಿ ಪೆಟ್ರೋಲ್ ಬಂಕಲ್ಲಿ ಹೋದರೆ ಪೆಟ್ರೋಲ್ ಬಂಕ್ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಏನು ಮಾಡೋದೋ ಗೊತ್ತಿಲ್ಲ. ಮುಂದೆ ಆದರೂ ಪೆಟ್ರೋಲ್ ಬಂಕ್ ಸಿಕ್ಕುತ್ತಾ ನೋಡಬೇಕು.
ಎಲ್ಲೇ ಇನ್ನೊಂದು 3 ಕಿಲೋಮೀಟರ್ಸ್ ಇಂಡಿಯನಲ್ಲಿ ಪೆಟ್ರೋಲ್ ಬಂಕ್ ಇದೆ. ಸೊ ಅಲ್ಲಿ ನೋಡೋಣ, ಓಪನ್ ಇದ್ರೆ ನಮ್ಮ ಲಕ್ಕು, ಇಲ್ಲಾಂದರೆ ಏನು ಮಾಡೋದಂತಲೇ ಗೊತ್ತಿಲ್ಲ. ನೈಟಲ್ಲಿ ಯಾವುದು ಓಪನ್ ಇರಲ್ಲ ಅನ್ಕೋತೀನಿ, ಬಟ್ ಹೈವೇಸಲ್ಲೆಲ್ಲ ಓಪನ್ ಇರಬೇಕು 24 ಅವರ್ಸು. ಬನ್ನಿ ನೋಡೋಣ ಏನಾಗುತ್ತೋ. 1 ಗಂಟೆ ಆಗ್ತಾ ಬಂತು. ಯಾವುದೋ ಕಾಣ್ತಾ ಇದೆ ಇಂಡಿಯನ್ ಆಯಿಲ್ದು, ಓಪನ್ ಇರುತ್ತೋ ಇಲ್ವೋ ಹೋಗಿ ನೋಡೋಣ ಬನ್ನಿ. ಸೊ ಇಲ್ಲೇ ಇದೆ, ಓಪನ್ ಇದೆ ಅನಿಸ್ತಾ ಇದೆ. ಇದು ಕೂಡ ಓಪನ್ ಇಲ್ಲ. ಗೊತ್ತಿಲ್ಲ. ಸೊ ಗಾಯ್ಸ್, ಇಲ್ಲೂ ಪೆಟ್ರೋಲ್ ಇಲ್ವಂತೆ. ಸೊ ಇನ್ನೊಂದು ಕಿಲೋಮೀಟರಲ್ಲಿ ಇನ್ನೊಂದು ಬಂಕ್ ಇದೆಯಂತೆ, ಅಲ್ಲಿ ಓಪನ್ ಇರುತ್ತೆ ಅಂತ ಇವರು ಹೇಳಿದ್ರು. ಸೊ ಬನ್ನಿ ಹೋಗಿ ನೋಡೋಣ. ಹೋಗ್ತಾ ಇರೋ ದಾರಿ ಯಾವುದೋ ಅವ್ರದ್ದು ಪೆಟ್ರೋಲ್ ಖಾಲಿ ಹೋಗಿದೆ. ಸೊ ಅಂದ್ರಲ್ಲೇ ಪೆಟ್ರೋಲ್ ಇದೆ, ಅವ್ರದ್ದು ಟೋ ಮಾಡ್ತಾಯಿದ್ದೀನಿ ನಾನು. ಸೊ ನನ್ನ ಫ್ರೆಂಡ್ ಮುಂದೆ ಹೋಗ್ಬಿಟ್ಟು ನೋಡ್ದೆ, ಅದು ಓಪನ್ ಇದೆಯಂತ ಇಲ್ಲೇ HP. ಸೊ ಓಕೆ, ಇಲ್ಲೇ ಇದೆ, ಹಾಕ್ಸ್ಕೊಂಡು ಹೋಗಬೇಕು. ಇಲ್ಲೂ ಮತ್ತೆ ಒಬ್ಬರಿಸ್ಬೇಕು ಅವ್ರನ್ನ. ಸೊ ಗಾಯ್ಸ್, ಈ ಬಂಕ್ ಕೂಡ ಓಪನ್ ಇಲ್ಲ. ಸೊ ಗಾಯ್ಸ್, ಪೆಟ್ರೋಲ್ ಬಂಕ್ ಒಂದು ಸಿಕ್ತು, ಅವನು ಎಬ್ಬರಿಸ್ಬಿಟ್ಟು, ಅದು ಕೂಡ ಕ್ಲೋಸ್ ಆಗಿತ್ತು ಪೆಟ್ರೋಲ್ ಬಂಕು. ಅವನ್ನ ಎಬ್ಬರಿಸಿ ಆ ಬಂಕ್ ಓಪನ್ ಮಾಡಿಸಿ ಆಮೇಲೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ 1260 ರುಪೀಸ್ಗೆ ಹಿಡಿತು ಪೆಟ್ರೋಲು. ನನ್ನ ಟ್ಯಾಂಕ್ ಕೆಪಾಸಿಟಿ 13 ಲೀಟರ್ಸು. ಸೊ ಇನ್ನು 50 ರೂಪಾಯಿ ಪೆಟ್ರೋಲ್ ಇತ್ತು ಅಷ್ಟೇ ಅದರಲ್ಲಿ. ಎಲ್ಲೂ ಬಂಕೇ ಕಾಣಿಸ್ತಾ ಇಲ್ಲ ನೋಡಿ, ಫುಲ್ಲು ಕಾಡಿದ್ದಂಗಿದೆ ರೋಡು, ಒಂದು ಬಂಕು ಕಾಣ್ತಾ ಇಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ, ಅವನೇ ಎಬ್ಬರಿಸ್ಬೇಕಂದ್ಬಿಟ್ಟು ಬಿಟ್ಟಿಲ್ಲ. ಅವ್ನು ಫುಲ್ ನಿದ್ದೆದಲ್ಲಿದ್ದ, ಎದ್ದೋಳವರೆಗೂ ಬಿಟ್ಟೇ ಇಲ್ಲ. ಆಮೇಲೆ ಎದ್ದು ಪಾಪ ಹಾಕ್ಕೊಟ್ಟ. ಸೊ 2 ಗಾಡಿಗೂ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಮ್ಮ ಮನೆಗಿನ್ನ 350 ಕಿಲೋಮೀಟರ್ಸ್ ಇದೆ. ಸೊ ಟೈಮ್ ಒಂದು 1:35 ಆಗಿದೆ. ಸೊ ಅಪ್ರಾಕ್ಸಿಮೇಟ್ಲಿ ಒಂದು 8 ಗಂಟೆ ಹೋಗ್ಬೋದು ನನ್ನ ಪ್ರಕಾರ. ಬನ್ನಿ ನೋಡೋಣ ಎಷ್ಟೊತ್ತು ಹೋಗ್ತೀನೋ. ಮಿಡ್ನೈಟ್ ಅಲ್ವಾ, ಎಲ್ಲೂ ಬ್ರೇಕ್ ತೊಗೊಳ್ಳಲ್ಲ. ಸೊ ನಾನ್ ಸ್ಟಾಪಾಗಿ ಹೊಟ್ಟೋಗೋದೆ. ನಾವು ಬಂದಿದ್ದಾರೆ ಇಲ್ಲಿ ಹೋಗ್ತಿಲ್ಲ, ಅದು ಬಂದಿದ್ದಾರೆ ಫುಲ್ಲು ಯಾವುದೋ ಒಂದು ಹಳ್ಳಿ ಥರ ಇತ್ತು. 1 ಕಿಲೋಮೀಟ್ರ್ ಒಂದು ಹಂಪು ಗೇರ್ ಡೌನ್ ಮಾಡ್ಕೊಂಡು ಓಡ್ಸೋಕ್ಕಾಗಿಲ್ಲ. ಸೊ ಫುಲ್ ಹೈವೇಲೆ ಒಂದು 20 ಕಿಲೋಮೀಟ್ರ್ ಎಕ್ಸ್ಟ್ರಾ ಆಗುತ್ತೆ, ಬಟ್ ಪರವಾಗಿಲ್ಲ, ಹೈವೇಲೆ ಔಟ್ ಆಗೋಣ ಅಂದ್ಬಿಟ್ಟು ಹೈವೇಲಿ ಹೋಗ್ತಾಯಿದ್ದೀವಿ. ಅದು ಕೂಡ ಸೇಫ್ ಇರೋಲ್ಲ ಈ ಟೈಮಲ್ಲಿ ಬೇರೆ, ಯಾಕೆ ಬೇಕು ಸುಮ್ಮನೆ ಅಂತ ಹೋಗ್ತಾಯಿದ್ದೀವಿ. ಐ ಬಿ ಮಾಫ್ ಮಾಡೋ, ನಾನು ಹಾಕ್ಕೊತೀನಿ. ಈ ನೈಟ್ ಟೈಮಲ್ಲಿ ಅದು ಎಂತಕ್ಕೆ ಹೈ ಬೀಮ್ ಹಿಡ್ಕೊಂಬರ್ತಾರೋ, ಆಪೋಸಿಟಲ್ಲಿ ಬರ್ತಾಯಿದೆ ಅಂತ ಗೊತ್ತಿದ್ರು ಕೂಡ. ಅದು ಜಾಸ್ತಿ ಟ್ರಕ್ ಅವರೇ ಎಕ್ಸ್ಟ್ರಾ ಲೈಟ್ಸ್ಗಳು ಬೇರೆ ಹಾಕ್ಕೊಂಬಿಟ್ಟಿರ್ತಾರ, ಕಣ್ಣಿಗೆ ಹೊಡಿತಾರೆ. ನಮಗಂತೂ ಏನೂ ಕಾಣಿಸೋದೇ ಇಲ್ಲ. ಬ್ಯಾಂಗ್ಳೂರಿಗಿನ್ನ ಜಸ್ಟ್ 336 ಕಿಲೋಮೀಟ್ರ್ ಇದೆ. ಸೊ ಏನೇನು ಜಸ್ಟ್ 336 ಅಂತವನ್ನೇ ಅನ್ಕೋಬೇಡಿ, ನಮಗದು ಜಸ್ಟೇ. ನನ್ನ ಗಾಡಿಯಲ್ಲಿ ಸ್ಟಾಕಲ್ಲಿ ಹ್ಯಾಲೋಜನ್ ಬಲ್ಬ್ ಕೊಟ್ಟಿದ್ರು, ಓಕೆನಾ. ಹ್ಯಾಲೋಜನ್ ಬಲ್ಬು ಲೈಟ್ ಸ್ಟಾರ್ಟ್ ಆಗ್ತಾಯಿದ್ದಲ್ಲ, ಅಲ್ಲಿ ಕೂಡ ಕಾಣಿಸಲ್ಲ. ಇದು ನೋಡಿ ಹೆಂಗೆ ಕಾಣಿಸ್ತಾ ಇದೆ.
ಏನು ಲೇ ಹಂಗೆ ಸ್ಟಾರ್ಟ್ ಆಗಲ್ಲ ನಾನು ನಡೆಯೋ ನೀನು ಇನಿಷಿಯಲ್ ಹೊಟ್ಟೋಗ್ತೈತೆ. ಟೈಮ್ ಬಂದ್ಬಿಟ್ಟು 6:30 ಆಗ್ತಾ ಬಂತು. ಸೊ ಇನ್ನೂ ನಮ್ಮ ಮನೆಗೆ 130 ಕಿಲೋಮೀಟರ್ಸ್ ಇದೆ. ಫುಲ್ ಟ್ಯಾಂಕ್ ಹಾಕ್ಸಿದ್ದು ಪೆಟ್ರೋಲ್ ನಮ್ಮ 3 ಪಾಯಿಂಟ್ ಇರೋದು. ಹೋಗ್ತಾಯಿತ್ತೋ ಇಲ್ಲ ಗೊತ್ತಿಲ್ಲ, ನೋಡೋಣ. ಖಾಲಿ ಆದರೆ ಮತ್ತೆ ಹಾಕ್ಸ್ಬೇಕಾಗುತ್ತೆ ಪೆಟ್ರೋಲು. ನೋಡ್ಕೊಳ್ಳೋಣ. ನಾನು ಇಷ್ಟೊತ್ತು ಗಾಡಿ ಫ್ರೆಂಡು ಕೊಟ್ಬಿಟ್ಟು ಹಿಂದೆ ಪೀಸಾಗಿ ಮಲ್ಕೊಂಡಿದ್ದೆ, ಚಚ್ಕೊಂಡೆ ಬಂದ. ನಮ್ಮ ಮುಂದೆ ಒಂದು ಸೂಪರ್ ಬೈಕ್ ಹೋಗ್ತಿದೆ, ತೋರಿಸ್ತೀನಿ ನೋಡಿ. ಅದು ಯಾವುದಂತ ಕಂಡಿದ್ದೀರಿ ನೋಡೋಣ. ಇಟ್ಸ್ ಸುಜುಕಿ ಹಯಾಬುಸಾ. ಬಾ ಬಾ ಬಾ, ಏನೈತೆ ಗುರು ಸೌಂಡು. ಬಾಜು ಫ್ಲೈ ಬೈ ನೋಡ್ಕೊಳ್ಳಿ. ಸೊ ಗಾಯ್ಸ್ ಏರಿಯಾಗೆ ಬಂದೆ. ಸೊ ಫ್ರೆಂಡ್ನ ಡ್ರಾಪ್ ಮಾಡಿಬಿಟ್ಟು ಮನೆಗೆ ಹೋಗ್ತಾಯಿದ್ದೀನಿ. ಟೈಮ್ 9:15. ಇನ್ನೂ ಬೇಗ ಬರ್ಬೋದಾಗಿತ್ತು. ನಾವು ಅಲ್ಲಲ್ಲಿ ಬ್ರೇಕ್ ತೊಗೊಂಡ್ಬಿಟ್ರಿ, ತುಂಬ 1 ಅವರ್ ತೊಗೊಂಡ್ಬಿಟ್ರಿ. ಸೊ ಅದಕ್ಕೆ ಚೂರು ಲೇಟ್ ಆಯಿತು. ನಿದ್ದೆ ಮಾತ್ರ ಇಳಿತಾ ಇದೆ, 2 ದಿನದಿಂದ ನಿದ್ದೆ ಅಲ್ವಲ್ಲ. ಸೊ ಓಕೆ ಗೈಸ್, ವೀಡಿಯೋ ಇಲ್ಲಿ ಎಂಡ್ ಮಾಡ್ಕೋತೀನಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಆನ್ ಮಾಡಿ ಇಟ್ಕೊಳ್ಳಿ, ಓಕೆನಾ? ಓಕೆ ಬಾಯ್.